ಮೇ 26ಕ್ಕೆ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ದೇಶದ 14ನೇ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪದಗ್ರಹಣ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ರಾಜನಾಥ್ ಸಿಂಗ್ ಈ ವಿಷಯ ತಿಳಿಸಿದ್ದಾರೆ. ಹದಿನೈದನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿರುವ ಮೋದಿಯವರು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರನ್ನ ಭೇಟಿ ಮಾಡಿದ್ದಾರೆ. ಇದೇ 26ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಮೋದಿಯವರು. ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಲಿರುವ ಮೋದಿ ಇದೀಗ ತಾನೇ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಭಾವಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಯ ರಾಷ್ಟ್ರಪತಿ ಭವನಕ್ಕೆ ಆಗಮಿಸಿದ ಮೋದಿ ಪ್ರಣವ್ ಮುಖರ್ಜಿ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಅವಕಾಶವನ್ನ ಕೋರಿದ್ರು. ನರೇಂದ್ರ ಮೋದಿ ಜೊತೆ ಎನ್ಡಿಎ ಮೈತ್ರಿಕೂಟದ 15 ಸದಸ್ಯರು ಕೂಡ ಇದ್ರು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ದೂರವಾಣಿಯಲ್ಲಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ನಾಥ್ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ಪ್ರಶಾಂತ್, ಇದಾಗಲೇ ನರೇಂದ್ರ ಮೋದಿಯವರು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಮುಂದಿನ ಬೆಳವಣಿಗೆಗಳು ಹೇಗೆ ಸಾಗುತ್ತೆ? ಭಾನುಮತಿ, ಈಗಷ್ಟೇ ಇನ್ನು ನರೇಂದ್ರ ಮೋದಿ ಇಲ್ಲಿಗೆ ಬಂದಿಲ್ಲ ರಾಷ್ಟ್ರಪತಿ ಭವನಕ್ಕೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಎನ್ಡಿಎನ ಬಹುತೇಕ ಮಿತ್ರ ಪಕ್ಷಗಳ ನಾಯಕರು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿಯಾಗಿ ನರೇಂದ್ರ ಮೋದಿ ಹೆಸರಿಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿ ಬಂದಿದ್ದಾರೆ. 342 ಸಂಸದರ ಪಟ್ಟಿಯನ್ನು ಕೂಡ ಈಗಾಗಲೇ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಒದಗಿಸಲಾಗಿದೆ. ಒಟ್ಟಾರೆ ಎನ್ಡಿಎನ ಸಭೆ ಏನು ಸೆಂಟ್ರಲ್ ಹಾಲ್ನಲ್ಲಿ ಬಿಜೆಪಿಯ ಸಂಸದೀಯ ಪಕ್ಷದ ಸಭೆ ನಂತರ ನಡೆಯಿತು. ಅಲ್ಲಿ ಚಂದ್ರಬಾಬು ನಾಯ್ಡು, ಶಿವಸೇನಾ ಉದ್ಧವ್ ಠಾಕ್ರೆ, ನಾಗಾಲ್ಯಾಂಡ್ನ ಮುಖ್ಯಮಂತ್ರಿ ಗಾರೋ ಸೇರಿದಂತೆ ಬಹುತೇಕ ಸಣ್ಣ ಸಣ್ಣ ಎನ್ಡಿಎನ ಪಕ್ಷಗಳ ನಾಯಕರು ಕೂಡ ಭಾಗವಹಿಸಿದ್ರು. ಆದರೆ ಯಾವ ಪಕ್ಷಗಳಿಂದ ಸಂಸದರು ಆಯ್ಕೆಯಾಗಿ ಬಂದಿದ್ದಾರೋ ಆ ಪಕ್ಷಗಳ ನಾಯಕರು ಮಾತ್ರ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿಯಾಗಿ ನರೇಂದ್ರ ಮೋದಿ ನಮ್ಮ ಒಕ್ಕೂಟದ ನಾಯಕ ಅಂತಕ್ಕಂಥದ್ದನ್ನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಹೇಳಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಭಾನುಮತಿ ನರೇಂದ್ರ ಮೋದಿ 3:15ಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿದ್ದಾರೆ. ಆಗ ಅವರಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸರ್ಕಾರ ರಚನೆಯ ಆಹ್ವಾನವನ್ನು ಕೂಡ ಈಗ ನೀಡಲಿದ್ದಾರೆ. ಬಹುತೇಕ 26ರಂದು ಪ್ರಮಾಣ ವಚನವನ್ನ ನರೇಂದ್ರ ಮೋದಿ ಅವರ ಸಂಪುಟ ಪ್ರಮಾಣ ವಚನ ತೆಗೆದುಕೊಳ್ಳಿದೆ ಅಂತಕ್ಕಂಥದ್ದನ್ನು ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾವು ರಾಷ್ಟ್ರಪತಿ ಭವನದಲ್ಲಿದ್ದೀವಿ, ನಾನು ಕ್ಯಾಮ್ರಾಮನ್ ಹೇಳ್ತೀನಿ ಹೇಗಿನ ಇಲ್ಲಿನ ದೃಶ್ಯಗಳಿವೆ ಅಂತಕ್ಕಂಥದನ್ನ ನಾವು ನಮ್ಮ ವೀಕ್ಷಕರಿಗೆ ತೋರಿಸಬಹುದು. ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮಗಳು ನರೇಂದ್ರ ಮೋದಿ ಅವರ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಭೇಟಿಯನ್ನ ಕವರ್ ಮಾಡಲು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬಂದಿವೆ. ಅದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಈಗಾಗಲೇ ಇರತಕ್ಕಂಥ ಪ್ರಾದೇಶಿಕ ಮಾಧ್ಯಮಗಳು ಕೂಡ ನರೇಂದ್ರ ಮೋದಿ ಅವರ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಜೊತೆಗಿನ ಭೇಟಿ, ಯಾಕಂದ್ರೆ ಸರ್ಕಾರ ರಚನೆಯ ದೃಷ್ಟಿಯಿಂದ ಪ್ರಧಾನಮಂತ್ರಿ ಆಗ್ತಕ್ಕಂಥವರು ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಕ್ಕಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಬೆಳವಣಿಗೆ. 1998ರಲ್ಲಿ ಆಗಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇದೇ ರಾಷ್ಟ್ರಪತಿ ಭವನದ ಏನೊಂದು ಅಂಗಣ, ಮಣ್ಣಿನ ಅಂಕಣ ಇದೆ, ಇಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಬಹುತೇಕ ನರೇಂದ್ರ ಮೋದಿ ಅವರ ಸಂಪುಟ ಕೂಡ ಇದೇ ರಾಷ್ಟ್ರಪತಿ ಭವನದ ಮಣ್ಣಿನ ಅಂಕಣದ ಮೇಲೆ ಮೇ 26ರಂದು ಸಂಜೆ 4 ಗಂಟೆಗೆ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಿದೆ ಅಂತಕ್ಕಂಥದ್ದನ್ನ ಬಿಜೆಪಿಯ ಮೂಲಗಳು ಖಚಿತಪಡಿಸ್ತಾ ಇವೆ. ರಾಷ್ಟ್ರಪತಿಗಳು ನರೇಂದ್ರ ಮೋದಿಗೇನು 3:15ಕ್ಕೆ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿ ಆಗ್ತಾರೆ, ಆಗ ಪ್ರಮಾಣ ವಚನವನ್ನ ಒಂದು ಟೈಮ್ ಅನ್ನ ಕೂಡ ನಿಗದಿಪಡಿಸಲಾಗುತ್ತೆ. ನರೇಂದ್ರ ಮೋದಿ ಅವರು ಗುಜರಾತ್ ಭವನವನ್ನ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಗುಜರಾತ್ ಭವನದಿಂದ
ಕೇವಲ 2 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರಪತಿ ಭವನ ಇದೆ. 3:15ಕ್ಕೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಜೊತೆಗೆ ನರೇಂದ್ರ ಮೋದಿ ಭೇಟಿಯಾಗಲಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಾಧ್ಯಮಗಳು ಕೂಡ ನೆರೆದಿವೆ. ಭಾನುಮತಿ, ಇದು ಪ್ರಾಯಶಃ ಭಾರತದ ರಾಜಕೀಯದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಭೇಟಿಯ ಕ್ಷಣ. ಯಾಕಂದ್ರೆ ಒಂದು ಬಲಪಂಥೀಯ ಪಕ್ಷ 1984ರಲ್ಲಿ ಯಾವ ಪಕ್ಷದ ಕೇವಲ 2 ಸಂಸದರಿದ್ರೋ 30 ವರ್ಷಗಳು ಕಳೆದ ನಂತರ ಕಾಂಗ್ರೆಸ್ನಂಥ ಒಂದು ದೊಡ್ಡ ಸಮುದ್ರವನ್ನ ಟೇಕ್ ಆನ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ದೇಶದ ಪ್ರಧಾನಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಕ್ಕಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಗೆಲುವನ್ನ ತಂದುಕೊಟ್ಟಿರ್ತಕ್ಕಂಥ ದಿನ. ಯಾಕಂದ್ರೆ ಡೆಮಾಕ್ರಸಿ ದಿನದಿಂದ ದಿನಕ್ಕೆ ಪ್ರಬುದ್ಧವಾಗ್ತಾ ಸಾಗಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಪಾಶ್ಚಿಮಾತ್ಯ ಯುರೋಪಿಯನ್ ರಾಷ್ಟ್ರಗಳ ಪ್ರಜಾಪ್ರಭುತ್ವಗಳು ಹೇಗೆ ಪ್ರಬುದ್ಧರಾಗ್ತಾ ಸಾಕ್ತಾವೋ ಅದೇ ರೀತಿಯಾಗಿರ್ತಕ್ಕಂಥ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಪ್ರಾಯಶಃ ಒಂದು ವಿಷಯವನ್ನ ಉಲ್ಲೇಖಿಸಲೇಬೇಕು. ಭಾರತದಂತಹ ದೇಶದಲ್ಲಿ, ಯಾಕಂದ್ರೆ ಒಂದು ಮಲ್ಟಿಲಿಂಗ್ವಲ್ ಮಲ್ಟಿ ಎಥನಿಕ್ ಕಂಟ್ರಿ ಭಾರತ ಅಂತಕ್ಕಂಥದ್ದನ್ನ ಹೇಳಲಾಗತ್ತೆ. ಇಂಥ ದೇಶದಲ್ಲಿ ಸರ್ಕಾರ ಬದಲಾಗುವಾಗ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಹೆಸರು ತರುವ ಮಾದರಿಯಲ್ಲಿ ಇಲ್ಲಿ ಸರ್ಕಾರಗಳು ಬದಲಾಗ್ತವೆ. ಬೇರೆ ಬೇರೆ ವೈಚಾರಿಕ ಹಿನ್ನೆಲೆಯುಳ್ಳ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ. ಇದು ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿಯನ್ನ 2001ರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಹತ್ಯೆಗಳು ಗುಜರಾತ್ನಲ್ಲಿ ನಡೆದಾಗ ನರೇಂದ್ರ ಮೋದಿ ಬಗ್ಗೆ ಅತೀವ ಟೀಕೆಗಳು ಬಂದವು. ಆದರೆ ಅದೇ ದೇಶದಲ್ಲಿ ಪ್ರಜಾಪ್ರಭುತ್ವದ ಜಾತ್ರೆ ಅಂತಕ್ಕಂತಹ ಚುನಾವಣೆಯಲ್ಲಿ ನರೇಂದ್ರ ಮೋದಿ